ನಮಸ್ಕಾರ. ಒಂದು ಕಡೆ ಮಹಿಳೆಯರ ಆರೋಗ್ಯದ ಕಾಳಜಿ, ಇನ್ನೊಂದು ಕಡೆ ಕಾನೂನಿನ ಹೋರಾಟ. ಇವೆರಡರ ನಡುವೆ ಸಿಕ್ಕಿಹಾಕೊಂಡಿದೆ ಮುಟ್ಟಿನ ರಜೆ ಅನ್ನೋ ಬಹುಮುಖ್ಯ ವಿಚಾರ. ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಹೆಜ್ಜೆ ಇಡಲಾಗಿತ್ತು, ಆದರೆ ಅದು ಜಾರಿ ಆಗೋ ಮೊದಲೇ ಒಂದು ದೊಡ್ಡ ತಿರುವು ಪಡ್ಕೊಂಡಿದೆ. ಇದು ಕೇವಲ ಮಹಿಳೆಯರಿಗೆ ಸಂಬಂಧಪಟ್ಟ ವಿಷಯ ಅನ್ಕೋಬೇಡಿ. ಇದು ನಮ್ಮೆಲ್ಲರ, ನಮ್ಮ ಸಮಾಜದ, ನಮ್ಮ ಕೆಲ್ಸದ ಸ್ಥಳದ ಸಂಸ್ಕೃತಿಯ ಬಗ್ಗೆ ಎತ್ತಿರೋ ಪ್ರಶ್ನೆ. ಹಾಗಾದ್ರೆ ಏನಿದು ಚರ್ಚೆ? ಬನ್ನಿ ಇದರ ಆಳಕ್ಕಿಳಿದು ನೋಡೋಣ. ಎಲ್ಲವೂ ಶುರುವಾಗಿದ್ದು ಒಂದು ಅದ್ಭುತವಾದ ಒಳ್ಳೆ ಆಶಯದೊಂದಿಗೆ. ಕರ್ನಾಟಕ ಸರ್ಕಾರ ಮುಟ್ಟಿನ ರಜೆಯನ್ನ ಘೋಷಿಸಿದಾಗ ಅದರ ಹಿಂದಿದ್ದ ಉದ್ದೇಶ ಸ್ಪಷ್ಟವಾಗಿತ್ತು. ಮಹಿಳೆಯರ ಆರೋಗ್ಯವನ್ನ, ಅವರ ಶಾರೀರಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನ ಕಾಪಾಡಬೇಕು. ಇದು ಕೇವಲ ಒಂದು ರಜೆ ಆಗಿರಲಿಲ್ಲ, ಬದಲಾಗಿ ಅದೊಂದು ಭರವಸೆಯಾಗಿತ್ತು. ಕೆಲಸದ ಜಾಗದಲ್ಲಿ ಮಹಿಳೆಯರ ಬಗ್ಗೆ ಕಾಳಜಿ ಇದೆ ಅಂತ ತೋರಿಸೋ ಒಂದು ಸಂಕೇತವಾಗಿತ್ತು. ಹೌದು, ನೀವು ಸರಿಯಾಗಿಯೇ ಕೇಳಿಸ್ಕೊಂಡ್ರಿ. ಒಂದೆರಡು ದಿನ ಅಲ್ಲ, ವರ್ಷಕ್ಕೆ ಬರೋಬ್ಬರಿ 12 ದಿನಗಳು, ಅದು ವೇತನಾಸಹಿತ ರಜೆ. ಈ ಒಂದು ಭರವಸೆ ರಾಜ್ಯದ ಲಕ್ಷಾಂತರ ದುಡಿಯುವ ಮಹಿಳೆಯರ ಮುಖದಲ್ಲಿ ಒಂದು ಸಣ್ಣ ನಿರೀಕ್ಷೆ ಮೂಡಿಸಿತ್ತು. ಹಾಗಾದ್ರೆ ಈ ಐತಿಹಾಸಿಕ ನಿರ್ಧಾರ ಪ್ರಕಟವಾಗಿದ್ದು ಯಾವಾಗ? ಅಕ್ಟೋಬರ್ 2025. ಈ ದಿನಾಂಕ ಕರ್ನಾಟಕ ಸರ್ಕಾರ ಈ ಆದೇಶ ಹೊರಡಿಸಿ ಇಡೀ ದೇಶದ ಗಮನವನ್ನೇ ತನ್ನತ್ತ ಸೆಳೆದಿತ್ತು. ಇದೊಂದು ನಿಜಕ್ಕೂ ಪ್ರಗತಿಪರ ಹೆಜ್ಜೆ ಅಂತ ಎಲ್ಲರೂ ಕೊಂಡಾಡಿದ್ರು. ಸರಿ, ಈ ಆದೇಶದಲ್ಲಿ ನಿಖರವಾಗಿ ಏನಿತ್ತು ಅಂತ ನೋಡೋದಾದ್ರೆ, ಮೊದಲಿಗೆ ಪ್ರತಿ ತಿಂಗಳು 1 ದಿನದ ಪೇಯ್ಡ್ ಲೀವ್. ಅಷ್ಟೇ ಅಲ್ಲ, ಇದು ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಖಾಸಗಿ ಕಂಪನಿಗಳಿಗೂ ಅನ್ವಯ ಆಗ್ತಿತ್ತು. ಇದರ ಮೂಲಕ ಮಹಿಳೆಯರಿಗೆ ಕೆಲಸದ ಸ್ಥಳದಲ್ಲಿ ಒಂದು ಸ್ನೇಹಪರ ವಾತಾವರಣವನ್ನು ಸೃಷ್ಟಿ ಮಾಡೋದು ಮತ್ತು ಅವರ ಮೇಲಿರುವ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದು ಇದರ ಮುಖ್ಯ ಗುರಿಯಾಗಿತ್ತು. ಎಲ್ಲವೂ ಅಂದುಕೊಂಡಂತೆ ಸರಾಗವಾಗಿ ನಡೀತಿದೆ ಅಂತ ಅನ್ಕೊಳ್ಳುವಾಗಲೇ ಕಥೆಯಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಕಾದಿತ್ತು. ಈ ಪ್ರಗತಿಪರ ಹೆಜ್ಜೆಯ ಹಾದಿ ಅಂದುಕೊಂಡಷ್ಟು ಸುಲಭವಾಗಿರಲೇ ಇಲ್ಲ. ಹೌದು, ಅನ್ಕೊಂಡಿದ್ದು ಒಂದಾದ್ರೆ ಆಗಿದ್ದೇ ಇನ್ನೊಂದು. ಇಷ್ಟು ಒಳ್ಳೆ ಉದ್ದೇಶವಿದ್ದ ಈ ನೀತಿ ಒಂದು ದೊಡ್ಡ ಕಾನೂನಿನ ತೊಡಕಲ್ಲಿ ಸಿಕ್ಕಾಕೊಂಡ್ತು. ನೇರವಾಗಿ ನ್ಯಾಯಾಲಯದ ಮೆಟ್ಟಿಲೇರಿತು. ಸರ್ಕಾರದ ಈ ಆದೇಶವನ್ನ ಪ್ರಶ್ನಿಸಿದ್ದು ಬೆಂಗಳೂರು ಹೋಟೆಲುಗಳ ಸಂಘ. ಅವರು ನೇರವಾಗಿ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದರ ವಿಚಾರಣೆ ನಡೆಸಿದ ಕೋರ್ಟ್ ಸದ್ಯಕ್ಕೆ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಅಂದ್ರೆ ಜಾರಿಗೆ ಬರೋಕೂ ಮುಂಚೆಯೇ ಈ ಮಹತ್ವದ ನೀತಿಗೆ ಬ್ರೇಕ್ ಬಿತ್ತು. ಸರಿ, ಹಾಗಾದ್ರೆ ಈ ಮುಟ್ಟಿನ ರಜೆ ಅನ್ನೋ ವಿಚಾರ ಕೇವಲ ನಮ್ಮ ಕರ್ನಾಟಕಕ್ಕಷ್ಟೇ ಸೀಮಿತನಾ? ಖಂಡಿತ ಇಲ್ಲ. ಇದೊಂದು ಗ್ಲೋಬಲ್ ಡಿಬೇಟ್, ಅಂದ್ರೆ ಜಾಗತಿಕ ಚರ್ಚೆ. ಬನ್ನಿ, ಇಡೀ ಪ್ರಪಂಚದಲ್ಲಿ ಇದರ ಕತೆ ಹೇಗಿದೆ ಅಂತ ಒಂದು ಸಣ್ಣ ರೌಂಡ್ ಹಾಕೋಣ. ಈ ಟೈಮ್ಲೈನ್ ನೋಡಿ. ಈ ಹೋರಾಟ ಏನು ಹೊಸದಲ್ಲ. ನಂಬೋಕೆ ಕಷ್ಟ ಆಗ್ಬೋದು. 1912ರಲ್ಲೇ ಕೇರಳದ ಒಂದು ಶಾಲೆಯಲ್ಲಿ ಇದರ ಬಗ್ಗೆ ಯೋಚನೆ ಮಾಡಿದ್ರು. ಆಮೇಲೆ ನೋಡಿ, 1947ರಲ್ಲಿ ಜಪಾನ್ ಇದನ್ನ ತಮ್ಮ ಕಾನೂನಲ್ಲೇ ಸೇರಿಸ್ತು. ನಮ್ಮ ಬಿಹಾರ ರಾಜ್ಯದಲ್ಲೂ 1992ರಿಂದಲೇ ಈ ಸೌಲಭ್ಯ ಇದೆ. ಇನ್ನು ಲೇಟೆಸ್ಟ್ ಆಗಿ ಅಂದ್ರೆ 2023ರಲ್ಲಿ ಸ್ಪೇನ್ ದೇಶ ಕೂಡ ಈ ಪಟ್ಟಿಗೆ ಸೇರಿ ಯುರೋಪ್ನಲ್ಲೇ ಈ ರೀತಿ ಕಾನೂನು ತಂದ ಮೊದಲ ದೇಶ ಆಯಿತು. ಇಷ್ಟೆಲ್ಲ ವರ್ಷಗಳ ಇತಿಹಾಸ ಇದ್ರೂ ಯಾಕೆ ಈ ವಿಷಯ ಬಂದಾಗೆಲ್ಲ ಇಷ್ಟೊಂದು ಚರ್ಚೆ ಆಗುತ್ತೆ? ಯಾಕೆ ಪರ ಮತ್ತು ವಿರೋಧದ ಮಾತುಗಳು ಇಷ್ಟೊಂದು ಜೋರಾಗಿ ಕೇಳಿಬರುತ್ತೆ? ಇದರ ಹಿಂದಿನ ಕಾರಣವಾದ್ರೂ ಏನು? ಇದರ ಪರವಾಗಿರೋರು ಹೇಳೋದು, ಇದು ಮಹಿಳೆಯರ ಆರೋಗ್ಯಕ್ಕೆ ಬೇಕೇ ಬೇಕು, ಇದು ಮಾನವೀಯತೆಯ ದೃಷ್ಟಿಯಿಂದ ಸರಿ. ಅಷ್ಟೇ ಅಲ್ಲ, ಇದರಿಂದ ಅವರ ಕೆಲಸದ ಗುಣಮಟ್ಟ ಕೂಡ ಹೆಚ್ಚಾಗತ್ತೆ ಅನ್ನೋದು ಅವರ ವಾದ. ಆದರೆ ಇನ್ನೊಂದು ಕಡೆ ಇದಕ್ಕೆ ವಿರೋಧ ವ್ಯಕ್ತಪಡಿಸೋರು ಕೆಲವು ಗಂಭೀರ ಪ್ರಶ್ನೆಗಳನ್ನ ಎತ್ತಾರೆ. ಅವ್ರು ಕೇಳೋದು, ಈ ರೀತಿ ರಜೆ ಕೊಟ್ರೆ ಕಂಪನಿಗಳು ಮಹಿಳೆಯರನ್ನ ಕೆಲಸಕ್ಕೆ ತಗೊಳ್ಳೋಕೆ ಹಿಂದೇಟ್ ಹಾಕಲ್ವಾ? ಇದು ಮಹಿಳೆಯರು ದುರ್ಬಲರು ಅನ್ನೋ ತಪ್ಪು ಕಲ್ಪನೆಯನ್ನ ಸಮಾಜದಲ್ಲಿ ಇನ್ನಷ್ಟು ಗಟ್ಟಿ ಮಾಡಲ್ವಾ? ಇದರಿಂದ ಅವರ ಕೆರಿಯರ್ಗೆ ತೊಂದರೆ ಆಗಲ್ವಾ ಅಂತ. ಈ ವಿರೋಧಿಗಳ ವಾದಕ್ಕೆ ಇನ್ನಷ್ಟು ಬಲ ಬಂದಿದ್ದು ನಮ್ಮ ಸುಪ್ರೀಂ ಕೋರ್ಟ್ನ ಒಂದು ಮಾತಿನಿಂದ. ಒಂದು ಅರ್ಜಿಯ ವಿಚಾರಣೆ ವೇಳೆ ಕೋರ್ಟ್ ಕೂಡ ಇದೇ ಆತಂಕವನ್ನ ವ್ಯಕ್ತಪಡಿಸಿದೆ. ಮುಟ್ಟಿನ ರಜೆಯನ್ನ ಕಡ್ಡಾಯ ಮಾಡಿದ್ರೆ ಕೆಲವೊಮ್ಮೆ ಮಹಿಳೆಯರ ಉದ್ಯೋಗಾವಕಾಶಕ್ಕೆ ಕುತ್ತು ಬರಬಹುದು ಅಂತ ಅಭಿಪ್ರಾಯಪಟ್ಟಿದೆ. ನೋಡಿ, ಇದು ಎಷ್ಟು ಸಂಕೀರ್ಣವಾದ ವಿಷಯ ಅಂತ. ಅಂದ್ರೆ ಈ ಚರ್ಚೆ ಕೇವಲ ಒಂದು ರಜೆ ಕೊಡ್ಬೇಕಾ ಬೇಡ್ವಾ ಅನ್ನೋದಕ್ಕೆ ಸೀಮಿತವಾಗಿಲ್ಲ. ಇದರ ಬೇರುಗಳು ನಮ್ಮ ಸಮಾಜದ, ನಮ್ಮ ಸಂಸ್ಕೃತಿಯ ಆಳದಲ್ಲಿದೆ. ಸಂಶೋಧಕರು ಇದನ್ನ ದ ಕಲ್ಚರ್ ಆಫ್ ಕನ್ಸೀಲ್ಮೆಂಟ್, ಅಂದ್ರೆ ಬಚ್ಚಿಡುವ ಸಂಸ್ಕೃತಿ ಅಂತ ಕರೀತಾರೆ. ಅಂದ್ರೆ ನಮ್ಮ ಸಮಾಜದಲ್ಲಿ ಮುಟ್ಟಿನ ಬಗ್ಗೆ ಮಾತಾಡೋದೇ ಒಂದು ತಪ್ಪು, ಅದೊಂದು ನಾಚಿಕೆ ಪಡೋ ವಿಷಯ ಅನ್ನೋ ಭಾವನೆ ಇದೆ ಅಲ್ವಾ? ಇದೇ ಬಚ್ಚಿಡುವ ಸಂಸ್ಕೃತಿ. ಇದರಿಂದ ಮಹಿಳೆಯರು ತಮ್ಮ ನೋವನ್ನ, ಸಮಸ್ಯೆಯನ್ನ ಮುಕ್ತವಾಗಿ ಹೇಳ್ಕೊಳೋಕೆ ಹಿಂದೆ ಮುಂದೆ ನೋಡ್ತಾರೆ.
ಈ ಮನಸ್ಥಿತಿಯ ಪರಿಣಾಮ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಒಂದು ಸ್ಟಡಿ ಪ್ರಕಾರ ಒಬ್ಬ ಮಹಿಳೆಯ ಬ್ಯಾಗ್ನಲ್ಲಿ ಆಕಸ್ಮಿಕವಾಗಿ ಒಂದು ಟ್ಯಾಂಪೂನ್ ಕಂಡ್ರೂ ಕೂಡ ಕೆಲವರು ಆಕೆಯನ್ನ ಕಡಿಮೆ ಸಾಮರ್ಥ್ಯ ಇರೋಳು ಅಂತ ಜಡ್ಜ್ ಮಾಡ್ತಾರಂತೆ. ಯೋಚನೆ ಮಾಡಿ, ಒಂದು ಸಣ್ಣ ವಸ್ತು ನಮ್ಮ ಆಲೋಚನಾ ಕ್ರಮವನ್ನೇ ಹೇಗೆ ತೋರಿಸುತ್ತೆ ಅಂತ. ಕಾನೂನು ಮಾಡೋದಷ್ಟೇ ಪರಿಹಾರ ಅಲ್ಲ ಅನ್ನೋದಕ್ಕೆ ಜಪಾನ್ ಒಂದು ಪರ್ಫೆಕ್ಟ್ ಉದಾಹರಣೆ. ಅಲ್ಲಿ 1947ರಿಂದಲೇ ಕಾನೂನು ಇದೆ. ಆದರೂ ಇವತ್ತಿಗೂ ಸುಮಾರು 44% ಮಹಿಳೆಯರು ತೀವ್ರ ನೋವಿಂದ್ರೂ ರಜೆ ತಗೊಳ್ಳಲ್ವಂತೆ. ಯಾಕಂದ್ರೆ ಸಮಾಜ ಏನು ಅಂದುಕೊಳ್ಳುತ್ತೋ ಅನ್ನೋ ಭಯ, ಸಂಬಳ ಕಟ್ಟಾಗುತ್ತೆ ಅನ್ನೋ ಆತಂಕ. ಹಾಗಾದ್ರೆ ಕೊನೆಗೆ ನಮ್ಮ ಮುಂದೆ ಇರೋ ಪ್ರಶ್ನೆ ಒಂದೇ: ಕೆಲಸದ ಜಾಗದಲ್ಲಿ ನಿಜವಾದ ಸಮಾನತೆ ತರಬೇಕಾದ್ರೆ ನಮ್ಗೆ ನಿಜವಾಗಿ ಏನ್ ಬೇಕು? ಕೇವಲ ಒಂದು ಕಾನೂನಾ, ಅಥವಾ ಅದಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲರ ಯೋಚನಾ ಲಹರಿಯಲ್ಲೇ ಆಗಬೇಕಾದ ಒಂದು ದೊಡ್ಡ ಸಾಂಸ್ಕೃತಿಕ ಬದಲಾವಣೆನಾ? ನೋಡಿ, ಇದಕ್ಕೆ ಸರಿ ಅಥವಾ ತಪ್ಪು ಅಂತ ಸುಲಭವಾಗಿ ಒಂದು ಉತ್ತರ ಕೊಡೋಕ್ಕಾಗಲ್ಲ. ಈ ಚರ್ಚೆ ಹೀಗೆ ಮುಂದುವರಿಯುತ್ತೆ. ನಮ್ಮ ಸಮಾಜದ, ನಮ್ಮೆಲ್ಲರ ನಡುವೆ ನಡೆಯಬೇಕಾದ ಒಂದು ಸಂವಾದ ಇದು. ಇದೇ ತರಹದ ಸಂಕೀರ್ಣ ವಿಷಯಗಳ ಬಗ್ಗೆ ಇನ್ನಷ್ಟು ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ಧನ್ಯವಾದಗಳು.